ನಾನಿವತ್ತು ನಿಮ್ಗೆ ತೋರ್ಸಕ್ ಕೊಡ್ತಾ ಇರೋದು ವೆಸ್ಟ್ ಆಫ್ ಕೋರ್ಟಲ್ ರೋಡ್ ಅಲ್ಲೇ ಇರ್ತಕ್ಕಂತ ಒಂದು ಪ್ರೀಮಿಯಂ ಆಗಿರೋ ಒಂದು ಕಮರ್ಷಿಯಲ್ ಪ್ರಾಪರ್ಟಿ. ಸೊ ಈ ಪ್ರಾಪರ್ಟಿನ ನೀವು ಆರಾಮ್ಸೆ 4 lakhs ತನಕ ರೆಂಟ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಬನ್ನಿ, ಸೊ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಸೊ ಇದು ಒಂದು ಕಮರ್ಷಿಯಲ್ ಸ್ಪೇಸ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ವೈಡ್ ಆಗಿದೆ ಸ್ಪೇಸ್. ಆರಾಮ್ಸೆ ನೀವು ಇದು ಬಂದು ಮೇನ್ ಡೋರ್ ಫೇಸಿಂಗ್ ಆಗಿರೋದ್ರಿಂದ ಸೊ ನೀವು ಯಾವುದೇ ರೀತಿ ಕಮರ್ಷಿಯಲ್ಸ್ಗೆ ಯೂಸ್ ಮಾಡ್ತೀನಿ ಅಂದ್ರೆ ಪರ್ಫೆಕ್ಟ್ ಜಾಗ ಅಂತ ಹೇಳ್ಬೋದು. ನಮಸ್ಕಾರ ಎಲ್ಲರಿಗೂ ಎನ್ಆರ್ ಪ್ರಾಪರ್ಟಿ ವರ್ಲ್ಡ್ಗೆ ಸ್ವಾಗತ. ಸೊ ನಾನಿವತ್ತು ನಿಮ್ಗೆ ತೋರ್ಸಕ್ ಕೊಡ್ತಾ ಇರೋದು ವೆಸ್ಟ್ ಆಫ್ ಕೋರ್ಟಲ್ ರೋಡ್ ಅಲ್ಲೇ ಇರ್ತಕ್ಕಂತ ಒಂದು ಪ್ರೀಮಿಯಂ ಆಗಿರೋ ಒಂದು ಕಮರ್ಷಿಯಲ್ ಪ್ರಾಪರ್ಟಿ. ಸೊ ವಿಶೇಷ ಏನಪ್ಪಾ ಅಂದ್ರೆ ಈ ಪ್ರಾಪರ್ಟಿ ಸೈಟ್ ವ್ಯಾಲ್ಯೂಗೆ ಈ ಪ್ರಾಪರ್ಟಿನ ಸೇಲ್ ಮಾಡ್ತಿದ್ರೆ. ಸೊ ಈ ಪ್ರಾಪರ್ಟಿ ಡೀಟೇಲ್ಸ್ ನ ತಿಳ್ಕೊಳ್ಳೋಣ ಬನ್ನಿ. ಸೊ ಈ ಪ್ರಾಪರ್ಟಿನ ನೀವು ಆರಾಮ್ಸೆ 4 lakhs ತನಕ ರೆಂಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದೊಂದು BDA ಪ್ರಾಪರ್ಟಿ ಆಗಿರುತ್ತೆ, ಹಾಗೆ ಈಸ್ಟ್ ಅಂಡ್ ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ ಕೂಡ ಹೌದು. ಸೊ ಈ ಪ್ರಾಪರ್ಟಿಯ ಪ್ರಾಪರ್ ಡೈಮೆನ್ಷನ್ ಬಂದು 2610 ಸ್ಕ್ವೇರ್ ಫೀಟ್ ಇದೆ. ಸೊ ನೀವು ನೋಡ್ತಾ ಇರ್ಬೋದು ವೆಸ್ಟ್ ಆಫ್ ಕೋರ್ಟ್ ರೋಡ್ ಅಲ್ಲೇ ಈ ಎಂಟ್ರೆನ್ಸ್ ಇದೆ, ಇನ್ನೊಂದು ಎಂಟ್ರೆನ್ಸ್ ಬ್ಯಾಕ್ ಸೈಡ್ ಇದೆ. ಸೊ ನೋಡ್ಕೊಂಡ್ ಬರೋಣ ಬನ್ನಿ ಅಲ್ಲಿ ಹೇಗಿದೆ. ಸೊ ನಾವೀಗ ಪ್ರಾಪರ್ಟಿಯ ಬ್ಯಾಕ್ ಸೈಡ್ ರೋಡ್ ಅಲ್ಲಿ ಇದೀವಿ. ಸೊ ಇದು ಒಂದು ಇನ್ನೊಂದು ಎಂಟ್ರೆನ್ಸ್ ಆಗಿರುತ್ತೆ. ಇಲ್ಲಿ ನಮಗೆ ಟೋಟಲ್ ಆಗಿ 8+1 ಯೂನಿಟ್ ಸಿಗುತ್ತೆ. ಸೊ 8 ಬಂದು ಕಮರ್ಷಿಯಲ್ ಯೂನಿಟ್ಸ್ +1 ಬಂದು ಮೇಂಟೆನೆನ್ಸ್ ಯೂನಿಟ್ಸ್ ಆಗಿರುತ್ತೆ. ಸೊ ಈ ಎಂಟ್ರೆನ್ಸ್ ಅಲ್ಲಿ ನಮಗೆ 30 feet ರೋಡ್ ಸಹ ಇದೆ. ಸೊ ಬನ್ನಿ ಪ್ರಾಪರ್ಟಿ ಯಾವ ರೀತಿ ಇದೆ ಅಂತ ಎಕ್ಸ್ಪ್ಲೋರ್ ಮಾಡ್ಕೊಂಡ್ ಬರೋಣ. ಸೊ ಈ ಪ್ರಾಪರ್ಟಿಗೆ ನಮಗೆ ವಾಟರ್ ಕನೆಕ್ಷನ್ ಅಂದ್ರೆ ನಮಗೆ ಕಾವೇರಿ ಇದೆ, ಜೊತೆಗೆ ಬೋರ್ವೆಲ್ ಸಹ ಇದೆ. ಸೊ ನಾವೀಗ ಕಮರ್ಷಿಯಲ್ ಸ್ಪೇಸ್ ಗೆ ಹೋಗ್ತಾ ಇದೀವಿ. ಸೊ ಬನ್ನಿ, ಸೊ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಸೊ ಇದು ಒಂದು ಕಮರ್ಷಿಯಲ್ ಸ್ಪೇಸ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ವೈಡ್ ಆಗಿದೆ ಸ್ಪೇಸ್. ಆರಾಮ್ಸೆ ನೀವು ಇಲ್ಲಿ ನಿಮ್ ಎಷ್ಟು ಚೆನ್ನಾಗಿ ಆಕ್ಯುಪೈ ಮಾಡ್ಕೋಬಹುದು ಈ ಸ್ಪೇಸ್ ನ ಅಂತ. ಸೊ ಈ ಕಡೆ ನೋಡ್ತಾ ಇರ್ಬೋದು ಸ್ಟೋರೇಜ್ ಗೆಲ್ಲಾನು ಸ್ಪೇಸ್ ಮಾಡಿ ಕೊಟ್ಟಿದ್ದಾರೆ. ಅಂಡ್ ಇದು ಬಂದು ಬಾಲ್ಕನಿ ಆಗಿರುತ್ತೆ. ಅಂಡ್ ಇದು ಕೂಡ ಅಷ್ಟೇ ಸ್ಪೇಷಿಯಸ್ ಆಗಿದೆ. ಅಂಡ್ ಈ ಕಡೆನೂ ಅಷ್ಟೇ ಲಿವಿಂಗ್ ಸ್ಪೇಸ್ ಸಹ ಜಾಗ ಮಾಡ್ಕೊಟ್ಟಿದ್ದಾರೆ. ವಿತ್ ವಾಶ್ರೂಮ್ಸ್ ಕೂಡ ಇದೆ. ನೋಡ್ತಾ ಇರ್ಬೋದು ವಾಶ್ರೂಮ್ ಕೂಡ ಅಷ್ಟೇ ಸ್ಪೇಷಿಯಸ್ ಆಗಿದೆ. ಅಂಡ್ ಇನ್ನೊಂದು ಬಾಲ್ಕನಿ ಆಗಿರುತ್ತೆ. ಸೊ ಈ ಸೈಡ್ ಅದೊಂದು ಸೆಪರೇಟ್ ಬಾಲ್ಕನಿ, ಇದೊಂದು ಸೆಪರೇಟ್ ಬಾಲ್ಕನಿ. ಸೊ ಹೀಗೆ ಮುಂದೆ ಬಂದ್ರೆ ಇಲ್ಲಿ ಸಹ ನಮ್ಗೆ ಇನ್ನೊಂದು ಮೇಂಟೆನೆನ್ಸ್ ತರ ಯೂಸ್ ಮಾಡ್ಕೋಬಹುದು ಅಥವಾ ಸ್ಟೋರೇಜ್ ಗೋಸ್ಕರ ಯೂಸ್ ಮಾಡ್ಕೋಬಹುದು ಈ ಸ್ಪೇಸ್ ನ ಸಹ. ಹೇಳ್ಬೇಕಿದ್ದು ಇದು ಬಂದು ಮೇನ್ ಡೋರ್ ಫೇಸಿಂಗ್ ಆಗಿರೋದ್ರಿಂದ ಸೊ ನೀವು ಯಾವುದೇ ರೀತಿ ಕಮರ್ಷಿಯಲ್ಸ್ ಗೆ ಯೂಸ್ ಮಾಡ್ತೀನಿ ಅಂದ್ರೆ ಪರ್ಫೆಕ್ಟ್ ಜಾಗ ಅಂತ ಹೇಳ್ಬೋದು. ಸೊ ಬನ್ನಿ ಈಗ ಹೋಗೋಣ. ಸೊ ಇದು ಬಂದು ಇನ್ನೊಂದು ಕಮರ್ಷಿಯಲ್ ಸ್ಪೇಸ್. ಸೊ ನೋಡ್ತಾ ಇರ್ಬೋದು ಎಷ್ಟು ವೈಡ್ ಅಂಡ್ ಸ್ಪೇಷಿಯಸ್ ಆಗಿದೆ ಅಂತ. ಅಂಡ್ ವೆಂಟಿಲೇಷನ್ಗೂ ಸಹ ಹೇಳಿ ಮಾಡಿಸಿದಂತ ಜಾಗನೇ ನೋಡ್ತಾ ಇರ್ಬೋದು. ಸೊ ಇದು ಬಂದು ನಮ್ಗೆ ಬಾಲ್ಕನಿ ಸ್ಪೇಸ್ ಆಗಿರುತ್ತೆ. ಸೊ ಇದು ಕೂಡ ಅಷ್ಟೇ ನಮ್ಗೆ ಮೇನ್ ಡೋರ್ ಫೇಸಿಂಗ್ ಆಗಿರೋದ್ರಿಂದ ಡೈರೆಕ್ಟ್ ಸನ್ಲೈಟ್ ಬೀಳುತ್ತೆ. ಸೊ ಹಾಗೆ ಇಲ್ಲಿ ನೀವು ಆರಾಮ್ಸೆ ಟೇಬಲ್ಸ್ ಎಲ್ಲ ಅಕೊಮೊಡೇಟ್ ಮಾಡ್ಕೋಬಹುದು ಕಮರ್ಷಿಯಲ್ ಯೂಸ್ ಆಗಿರೋದ್ರಿಂದ. ಸೊ ಹಾಗೆ ಬಂದ್ರೆ ಇದು ಈ ಒಂದು ಸ್ಪೇಸ್ ನ ಸ್ಟೋರೇಜ್ ಸ್ಪೇಸ್ ಅಂತಾನೆ ಹೇಳ್ಬೋದು. ಇದು ಕೂಡ ಅಷ್ಟೇ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಸೊ ನಿಮ್ಗೆ ನಾನು ಆಲ್ರೆಡಿ 2 ಕಮರ್ಷಿಯಲ್ ಸ್ಪೇಸಸ್ ನ ತೋರಿಸಿದೀನಿ. ಸೊ ಎಲ್ಲಾ ಯೂನಿಟ್ಸ್ ಏನಿದೆ 8 ಯೂನಿಟ್ಸ್ ಅದೆಲ್ಲಾನು ಸೇಮ್ ಇದೇ ತರ ಸ್ಪೇಷಿಯಸ್ ಅಂಡ್ ವೈಡ್ ಆಗಿ ಇರುತ್ತೆ. ಸೊ ಒಂದು ಪ್ರೀಮಿಯಂ ಕಮರ್ಷಿಯಲ್ ಪ್ರಾಪರ್ಟಿನ ನೋಡಿದ್ರಲ್ಲ. ಸೊ ಈ ಒಂದು ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಇದಿರೋದು ರಾಜಾಜಿನಗರ್ R ಬ್ಲಾಕ್ ನಲ್ಲಿ, ನಿಯರೆಸ್ಟ್ ಟು ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ ಜಸ್ಟ್ 250 meters ಅಲ್ಲಿ ಇದೆ. ಹಾಗೆ ಇಸ್ಕಾನ್ ಟೆಂಪಲ್ ಕೂಡ ಜಸ್ಟ್ 250 meters ಅಲ್ಲಿ ಇದೆ. ಅದ್ ಬಿಟ್ರೆ ವರ್ಲ್ಡ್ ಟ್ರೇಡ್ ಸೆಂಟರ್ ಆಗಿರ್ಬೋದು, ಓರಿಯನ್ ಮಾಲ್ ಎಲ್ಲ ಜಸ್ಟ್ 800 meters ಒಳಗಡೆ ನಮಗೆ ಸಿಗ್ತದೆ. ಅದು ಕೂಡ ಈ ಪ್ರಾಪರ್ಟಿನ ನಾವು ಆರಾಮ್ಸೆ ಇಲ್ಲಿಂದ ವ್ಯೂ ಕೂಡ ಮಾಡಬಹುದು. ಸೊ ಇನ್ಯಾಕ್ ತಡ ಈ ಒಂದು ಪ್ರಾಪರ್ಟಿ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇದೆ, ಈ ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಜೆನ್ಯೂನ್ ಬಯರ್ಸ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಿಮ್ಗೆ ಗೊತ್ತಿರಂಗೆ ಇದ್ರಲ್ಲಿ ಯಾವುದೇ ರೀತಿ ಬ್ರೋಕರೇಜ್ ಅಥವಾ ಕಮಿಷನರ್ ಇಲ್ಲ, ಸ್ಟ್ರೇಟ್ ಡೈರೆಕ್ಟ್ ಓನರ್ ಜೊತೆ ನಿಮ್ಗೆ ಕಾಂಟ್ಯಾಕ್ಟ್ ಇರುತ್ತೆ. ಥ್ಯಾಂಕ್ ಯು.